ಡಾಕ್ಟರ್ ಬೇಕು. ಬೇರೆ ಹೊರಟ ಡಾಕ್ಟರ್ ಇದ್ರು, ನಿಮ್ಮ ಹೊರಟ ಡಾಕ್ಟರ್ ಇಲ್ಲ. ಅದು ನಿಮ್ಮ ಸಮಸ್ಯೆ ಈಗ. ಬಂದು ನೋಡ್ರಿ ಸರ್, ನೋಡಿದ್ರಾ? ಏನ್ ಸಮಸ್ಯೆ ಹೇಳಿದ್ರಾ? ಸರ್ ಸಮಸ್ಯೆ ಹೇಳಿ ನಾನು ಏನ್ ಹೇಳ್ತೀರ ಸರ್, ನಾನು ಆವಾಗಲಿಂದ ಕೂತ್ಕೊಂಡು ನೋಡ್ತಾ ಇದ್ದೀನಿ. 4 ಗಂಟೆಯಿಂದ ಈವಾಗ ಗಂಟೆ ಡ್ಯೂಟಿ ಡಾಕ್ಟರ್ ಇಲ್ಲ. ಯಾಕಿಲ್ಲ ಅಂತ ನೀವೇ ಹೇಳಿದ್ರು, ನೀವೇ ಉತ್ತರ ಕೊಡಿ. ನಾನೇ ಉತ್ತರ ಕೊಡೋದು. ನೀವೇ ಹೇಳ್ತಾರಲ್ಲ, ನಿಮ್ ತಾಯಿಗೆ ನೋಡ್ರ, ಬೇರೆಯವ್ರ ತಾಯಿ ಬಿಡ್ಬಿಡಿ. ನಿಮ್ ಬೇರೆಯವ್ರ ತಾಯಿ ಬಿಡ್ಬಿಡಿ. ನೀವು ಬೇರೆಯವ್ರ ಯಾಕೆ ಕೇಳ್ತೀರಾ? ನಾನು ಕೇಳ್ತೀನಿ ಸರ್, ಬೇರೆಯವ್ರ ತಾಯ್ತು 12-13 ಒಂದು ಹುಡುಗ ಬಂದು 21 ವರ್ಷ ಹೆಣ ಹೋಯ್ತು ಸರ್ ಮನೆ ಒಂದು ಡಾಕ್ಟರ್ ನೋಡಕ್ಕೆ. ಸರ್ ಫಸ್ಟ್ ಆಫ್ ಆಲ್ ನೀವು ಮಾತಾಡ್ತಾ ಇರೋದೇ ರಾಂಗ್ ಇದೆ ಸರ್. ಏನಂದ್ರು? ಡಾಕ್ಟರ್ ಇಲ್ವಲ್ಲ ಅಲ್ಲಿ, ಅವ್ರ ಮ್ಯಾನೇಜ್ಮೆಂಟ್ ಅವ್ರಿಗೆ ಮಾತಾಡ್ತಾರೆ. ಯಾವಾಗ ನೋಡಿ, ಜಯದೇವ ಹಾಸ್ಪಿಟಲ್ ಮೈಸೂರು, ಇಲ್ಲಿ ಒಬ್ರು ಡಾಕ್ಟರ್ ಇಲ್ಲ, ಒಬ್ರು ನರ್ಸು, ಒಬ್ಬರೇ ನರ್ಸ್ ಇರೋರು. ಎಮರ್ಜೆನ್ಸಿ ಇದು, ಇಲ್ಲಿ ಎಮರ್ಜೆನ್ಸಿಲಿ ಒಬ್ಬ ಡಾಕ್ಟರ್ ಇಲ್ಲ. ಆಲ್ ಪೇಷಂಟ್ ದಿನನಿತ್ಯ ಒಂದು 5 ಜನದಿಂದ 4 ಜನ ನೈಟು, ಇವತ್ತು ನೈಟು ರಾತ್ರಿ 12 ಜನ ಸತ್ತಿರ್ತಾರೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಮತ್ತು ಆ ಟ್ರನ್ಸೆಟ್ MLA ಒಳ್ಳೆ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಮಾತಾಡಬೇಕು. ಜಯದೇವ ಹಾಸ್ಪಿಟಲ್ ಮೈಸೂರಿನಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಇದನ್ನ ಕ್ರಮ ತಗೊಳ್ಳೋರು ಯಾರೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಲೆ 11 ಪೇಷಂಟು ಸತ್ತೋಗಿರೋ, 11-12 ಪೇಷಂಟ್ ಸತ್ತೋಗಿದ್ದಾರೆ. ಇದಕ್ಕೆ ಹೇಳಿ ಒಬ್ಬರಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತವರು ನಂಬರ್ ಕೊಡ್ರಿ. ನೀವು ಈಗ ಇನ್ಚಾರ್ಜ್ ಡಾಕ್ಟರ್ ಕೊಡಿ. ಸರ್ ನೀವು ನಂಬರ್ ಕೊಡಿ ಸರ್, ಅವ್ರು ಮಾತಾಡ್ತಾರೆ. ನೈಟ್ ಇಂದ ಇಲ್ಲಿ ಡಾಕ್ಟರ್, ಇವಾಗ ನೀವು ನಂಬರ್ ಕೊಡಿ, ಮಾತಾಡ್ತಾರೆ. ಚೆಕ್ ಮಾಡ್ರಿ, ಅವ್ರ ಮಾಡ್ರಿ, ಚೆಕ್ ಮಾಡ್ರಿ, ಚೆಕ್ ಮಾಡ್ರಿ. ರೀ ಆನ್ ಸ್ಪಾಟ್ 1 lakh ಬೇಕಾ? ನಾನು ಇಡ್ತೀನಿ. ಡಾಕ್ಟರ್ ಎಲ್ಲಿದ್ದಾರೆ ಇವಾಗ? ಡಾಕ್ಟರ್ ಎಲ್ಲಿದ್ದಾರೆ? ಡಾಕ್ಟರ್ ಎಲ್ಲಿದ್ದಾರೆ ಸರ್? ಡಾಕ್ಟರ್ ಕರ್ಸಿ. ನೈಟ್ ಶಿಫ್ಟ್ ಮುಗಿತಲ್ಲ, ಡೇ ಶಿಫ್ಟ್ ಅಲ್ಲಿ ಡಾಕ್ಟರ್ ಇರ್ಬೇಕಲ್ಲ, ಡಾಕ್ಟರ್ನ ಕರ್ಸಿ. ಎಲ್ಲಿದ್ದಾರೆ ಡಾಕ್ಟರ್? ಸರ್ ಒಬ್ರು ಬರ್ಲಿಕ್ಕಿಂತ ಮುಂಚೆ ಇನ್ನೊಬ್ರು ಹೆಂಗ್ ಸರ್ ರಿನ್ಯೂವಲ್ ತಗೊಂತಾರೆ? ಇವಾಗ ಬಂದಿದ್ದಾರೆ. ಅಲ್ಲ, ಏನ್ ಮಾಡೋದು? ಮಾತಾಡಿಲ್ಲ ನೀವು, ಯಾರು ಪರವಾಗಿ ಮಾತಾಡೋಗ್ಬಾರ್ದು. ರಾತ್ರಿಯಿಂದ 10-12 ವರ್ಷ ಶವ ಹೋಯ್ತಲ್ಲ, ಆವಾಗಿಂದ ಜ್ಞಾಪಕ ಇಲ್ವಾ? ನಮ್ದು ಅವೆಲ್ಲ ಬೆಳಗ್ಗೆ ಡಾಕ್ಟರ್ ಇಲ್ವಲ್ಲ ಇಲ್ಲಿ, ಯಾಕೆ ಕೇಳಿಲ್ಲ ನೀವು? ಇನ್ಚಾರ್ಜ್ ಯಾರು ಇಲ್ಲಿ? ಇನ್ಚಾರ್ಜ್ ಯಾರು ಇಲ್ಲಿ? ಯಾರು ಕೇಳೋರು ಮಾಡೋರು ಯಾರು ಇಲ್ವಾ ಇಲ್ಲಿ? ಅಲ್ಲ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ 9 ಗಂಟೆಗೆ ಹೋದ್ರೆ 8:30 ಇಲ್ಲಿ ಅವ್ರ ಪರಿಸ್ಥಿತಿ ಏನು? 21 ವರ್ಷ 22 ವರ್ಷ ಹುಡುಗ ಇವಾಗ ಚಂದಕ್ಕೆ ತಗೊಂಡ್ರಿ, ಶವ ತಗೊಂಡು ಯಾರು ಜವಾಬ್ದಾರಿ? ಅದು ಯಾರ ಮೇಲೆ ಯಾರೋ ಒಬ್ಬೊಬ್ರು ಇಟ್ಕೊಂಡು ಸಂಜಾಯಿಸಿ ಮಾತಾಡೋದಲ್ಲ. ಇದು ಎಲ್ಲಾರ ಮನೇಲೂ ಸಾವಾಗುತ್ತೆ ಕಣ್ರಿ. ಇವ್ರಿಗೆಲ್ಲ ಏನ್ ಗೊತ್ತಾ, ಒಂದ್ ಅರ್ಧ ಗಂಟೆ ಇವ್ರ ಮೈಂಡಲ್ಲಿ ಏನ್ ಗೊತ್ತಲ್ಲ, 1 ಗಂಟೆ ಟೈಮಲ್ಲಿ ಜಗಳ ಮಾಡ್ತಾರೆ, ಅವ್ರು ಹೊಂಟೆ ಬಿಡ್ತಾರೆ. ಆಗೋಯ್ತು, ಅದು ಕ್ಲೋಸ್ ಮ್ಯಾಟ್ರು. ಆರೋಗ್ಯ ಸಚಿವರಿಗೆ ವಾಟ್ಸ್ಆಪ್ ಮಾಡಿ ಅದು ಫೋಟೋ ಬರ್ಲಿ ಬಿಡಿ, ಆರೋಗ್ಯ ಬರ್ಲಿ, ಅವರೇ ಬರ್ಲಿ.